ಹಾಕಬೇಕು ಅಂತ ಹೇಳಿರ್ತಾರೆ. ಹಾಗೆ ನಾವು ಜಾಸ್ತಿ ಜನಸ್ನೇಹಿ ಪೊಲೀಸಿಂಗ್ ಮಾಡ್ಬೇಕಂತ ಹೇಳಿರ್ತಾರೆ. ಅದನ್ನ 100% ಮಾಡ್ತೀವಿ ಅಂತೇಳಿ ನಮ್ಮ ಕಡೆಯಿಂದ ಮಾತು ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಹೇಳ್ತಾ ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ವಂದನೆಗಳನ್ನ ಹೇಳ್ತಾ, ಹಾಗೆ ಎಮ್ ಎಲ್ ಎ ಅಲ್ಲಮ ಪ್ರಭು ಸಾಹೇಬರಿಗೆ ವಂದನೆಗಳನ್ನ ಹೇಳ್ತಾ, MLC ಆದಂತಹ ಜಗದೇವ್ ಗುತ್ತೇದಾರ್ ಸಾಹೇಬರಿಗೆ ವಂದನೆಗಳನ್ನ ಹೇಳ್ತಾ, ಕೂಡ ಅಧ್ಯಕ್ಷರಾದಂತಹ ಮಜಾರ್ ಅಲಂ ಖಾನ್ ಅವರಿಗೆ ವಂದನೆಗಳನ್ನ ಹೇಳ್ತಾ, ಹಾಗೆ ಹಿರಿಯ ಅಧಿಕಾರಿಗಳಾದಂತಹ DIG ಸಾಹೇಬರು, DC ಮೇಡಮು, ಹಾಗೆ CO ಸಾಹೇಬರು, ಹಾಗೆ ಮುನ್ಸಿಪಾಲಿಟಿ ಕಮಿಷನರು, ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಹಾಗೂ ನಮ್ಮ ಡಿಸ್ಟ್ರಿಕ್ಟ್ SP ಸಾಹೇಬರಿಗೆ ವಂದನೆಗಳನ್ನ ಹೇಳ್ತಾ, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ಎಲ್ಲ ಆಫೀಸರ್ಸ್ಗಳಿಗೆ, ಮೀಡಿಯಾದವ್ರಿಗೆ, ಸ್ಟಾಫ್ಗಳಿಗೆ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಪ್ಪ ಅಂದ್ರೆ ಕಂಪೌಂಡ್ ಇರಲಿಲ್ಲ, ಅವ್ರು ಗಾಡಿ ನಿಂದಿರಿಸಿ IG ಕರೆಸಿ ಹೇಳ್ತಾ ಇದ್ರು, ನಾವು ಬೇಗ ಮಾಡಿದ್ದು ಇಲ್ಲ ಡಿಮಾಲಿಷ್ ಮಾಡಿಸಿ ಏನಾದರೂ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಅಲ್ಲಿನೂ ಕೂಡ ಭಾಳ ಅತಿ ಅವಶ್ಯಕವಾಗಿ ನಮ್ಮ ಈ ಪೊಲೀಸ್ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಕ್ವಾರ್ಟರ್ಸ್ಗಳಾಗಲಿ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗಳಾಗಲಿ ಅಲ್ಲಿ ಆಗ್ತಕ್ಕಂಥದ್ದು, ಮತ್ತು ನಮಗೆ ಸಂಪೂರ್ಣವಾಗಿ ನಮ್ಮ ಒಂದು ಮತಕ್ಷೇತ್ರದಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ಕೂಡ ಅದರ ಬಗ್ಗೆ ಹೇಳ್ತಾ ಇದ್ದೆ. ಅವತ್ತು ನಮ್ಮ ಭಾಗದಲ್ಲಿ ಒಂದು ರಾಮ ಮಂದಿರ ಹತ್ತಿರ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಭಾಳಷ್ಟು. ಅದಕ್ಕೆ ಅಧಿಕಾರಿಗಳಿಂದ ತಪ್ಪಾಯಿತು, ನಮ್ಮ ಹೋಮ್ ಮಿನಿಸ್ಟ್ರೇ ನಮಗೆ ಅಂತ ನಾನು ಹೇಳಿದ್ರೆ ಸರಿಯಾಗಿ ಬರಲಿಲ್ಲ. ಅಲ್ಲಿ ಸಾಕಷ್ಟು ಕೇಸ್ನ ಆಗ್ತವೆ. ಸುಮಾರು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್. ಪ್ರಿಯಾಂಕಾ ಖರ್ಗೆ ಸಾಹೇಬರು ಗಮನಕ್ಕೆ ತರ್ತಕ್ಕಂಥದ್ದು, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಿಂದ ಲಾಸ್ಟ್ ನಮ್ಮ ಹೈಕೋರ್ಟ್ ದಾಟಿ ಅಂತನ ಏನಪ್ಪ ಅಂದ್ರೆ ಈ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಸರಹದ್ದಿ ಬರ್ತದೆ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಸರಹದ್ದಿ ಚಿತ್ತಾಪುರದಿಂದ ಚಿಂಚೋಳಿವರೆಗೂ ಕೂಡ ಏನಪ್ಪ ಅಂದ್ರೆ ಹೋಗ್ತದೆ. ಅದಕ್ಕಾಗಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ. ದಯಮಾಡಿ ಅದನ್ನು ನಾವು ಮಾಡಿಕೊಡ್ಬೇಕು. ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ, ನಾವು ತೆಗೆದುಕೊಂಡದ್ದು. IG ಅವರು ಎಲ್ಲರೂ ವೇದಿಕೆ ಮೇಲೆ ಇದ್ದೀರಿ. ಭಾಳ ಅತಿ ಅವಶ್ಯವಾಗಿ ಸಾರ್ವಜನಿಕರ ಬೇಡಿಕೆ ಕೂಡ ಇದೆ, ಅಲ್ಲಿ ಅವಶ್ಯವಾಗಿ ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಜವಾಗಿ ನಮಗೆ ಭಾಳ ತೃಪ್ತಿ ಆಗ್ತದೆ. ಯಾವ ರೀತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ಭಾಗದಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು ಇದ್ದಾಗ, ನಾಗನಹಳ್ಳಿಯಲ್ಲಿ ಬಂಗಾರಪ್ಪ ಅವರಿದ್ದಾಗ ಏನಪ್ಪ ಅಂದ್ರೆ ಅಡಿಗಲ್ಲಿಟ್ಟು, ಸಾಹೇಬರು ಹೋಮ್ ಮಿನಿಸ್ಟರ್ ಆದಾಗ ಏನಪ್ಪ ಅಂದ್ರೆ ಆ ಒಂದು ನಾಗನಹಳ್ಳಿ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಇಲ್ಲಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಾವುಗಳು ಕೂಡ ಮೈಸೂರಿಗೆ ಹೋಗ್ತಿದ್ದೆವು. ನಮ್ಮ ವಿದ್ಯಾರ್ಥಿಗಳು ಹುಡುಗರು PSI ಟ್ರೈನಿಂಗ್ ಹೋಗಬೇಕಾಗಿತ್ತು. ಇವತ್ತು ಅಲ್ಲಿ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇದೆಲ್ಲದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಮಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾಗನಹಳ್ಳಿ ಪೋಲಿಂಗ್ ಟ್ರೈನಿಂಗ್ ಸೆಂಟರ್ ಏನಾಗಿದೆ. ಈ ರೀತಿ ಹೆಚ್ಚಿನ ಒಂದು ಕೆಲಸವನ್ನು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಪೊಲೀಸ್ ಇಲಾಖೆಗೆ ಅಂದರೆ ನಮ್ಮೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆ, ಇದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ನಮ್ಮವರೇ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಇವ್ರ ಮಾತು ತೆಗೆದು ಹಾಕಂಗಿಲ್ಲ. ಅವರು ಇವ್ರೇನು ಹೇಳ್ತಾರೆ ಅದು ಆಗ್ತದೆ. ದಯಮಾಡಿ ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಆಗಬೇಕು, ಇನ್ನು ಹೆಚ್ಚಿನ ಸೌಕರ್ಯಗಳು ಸಿಗಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಏನು ನಾಗನಹಳ್ಳಿ ರಸ್ತೆಯ ಲಯನ್ಸ್ ಲೇಔಟ್ನಲ್ಲಿ ಪೂರ್ವ ಬಾಲಕ ವಸತಿ ನಿಲಯ ಕಟ್ಟಡದ ನಿರ್ಮಾಣವನ್ನು 1 ವರ್ಷದ 5-6 ತಿಂಗಳಿಂದ ಇದು ಭಾಳ ಕಾದು ಉದ್ಘಾಟನೆ ಆಗಬೇಕಂತ ಹೇಳಿ ಅದಕ್ಕೆ ಇವತ್ತು ಅದರ ಕಟ್ಟಡದ 105,67,000 ರೂಪಾಯಿಗಳಲ್ಲಿ ನಿರ್ಮಿತ ಕೇಂದ್ರ ಏಜೆನ್ಸಿ ಮೂಲಕ ನಿರ್ಮಾಣಗೊಂಡಿದ್ದು ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ಭಾಳ ಸಂತೋಷದಿಂದ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಈ ಒಂದು ಕೆಲಸ ನಡೆದಿದ್ದಕ್ಕೆ ಭಾಳ ಸಂತೋಷ ಆಗಿದೆ. ಅಷ್ಟೇ ಒಂದು ನನ್ನ ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಏನಂದರೆ ಭಾಳಷ್ಟು SP ಆಫೀಸ್ ಅದ್ರಗಡೆ ಪಕ್ಕದಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್ಗಳಿಗೆ ಮೊದಲೇ ನಮ್ಮ ದೊಡ್ಡ ಸಾಹೇಬರು ಮಲ್ಲಿಕಾರ್ಜುನ